Hello students and parents, welcome to Pep Talk Info. ಇವತ್ತು ನಾನು MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ MSRIT ಅಂತ ಏನು ಕರಿತೀರಾ ಈ ಕಾಲೇಜಿನ KCET ಮತ್ತು ಕಾಮೆಟ್ಗೆ ಕಂಪ್ಯಾರಿಸನ್ ಫುಲ್ ರಿವ್ಯೂನ ನಾನು ಮಾಡ್ತಾ ಇದ್ದೀನಿ ಆಯಿತಾ. ಸೊ ನಿಮಗೆ KCET ಲಾದರೆ ಎಷ್ಟು ಕಟ್ ಆಫ್ ಬಂದರೆ ನಿಮಗೆ ಸಿಗುತ್ತೆ, ಕಾಮೆಟ್ಗೆ ಎಷ್ಟು ಡಿಫ್ರೆನ್ಸು, ಕಾಮೆಟ್ಗೆಲಿ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ಏನಿದೆ ಕಟ್ ಆಫು, ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಏನಿದೆ ಕಟ್ ಆಫು ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ, ಬ್ರಾಂಚ್ ವೈಸ್ ಕಟ್ ಆಫ್ಸ್ನ ಹೇಳ್ತೀನಿ. ಸೊ ತುಂಬ ಇನ್ಫಾರ್ಮೇಟಿವ್ ಆಗಿ ಇರುತ್ತೆ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ಜೊತೆಗೆ ನೆಕ್ಸ್ಟ್ ಯಾವ ಕಾಲೇಜಿಂದು ಈ ಥರ ರಿವ್ಯೂ ಬೇಕು ಕಾಮೆಟ್ಗೆ ಜೊತೆ ಕಂಪೇರ್ ಮಾಡಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆಯಿತಾ. ಸೊ ನಿಮ್ಮಲ್ಲಿ ಯಾರಿಗಾದರೂ ಕೌನ್ಸಿಲಿಂಗ್ ಒನ್ ಕೌನ್ಸಿಲಿಂಗ್ ಬೇಕು ಅಂದರೆ ಯೂಶಲಿ ಕಾಮೆಟ್ಗೆದು ರಿಸಲ್ಟ್ ತುಂಬ ಬೇಗ ಬರುತ್ತೆ ವೆನ್ ಕಂಪೇರ್ಡ್ ಟು KCET ಆ್ಯಂಡ್ ಇವರು ಕೌನ್ಸಿಲಿಂಗ್ ಬೇಗ ಸ್ಟಾರ್ಟ್ ಮಾಡ್ತಾರೆ. ಸೊ ನಿಮಗೆ CET ರಿಸಲ್ಟ್ ಬಂದಿರುತ್ತೆ, ಬಟ್ ಇನ್ನು ಪ್ರೊಸೀಜರ್ ಸ್ಟಾರ್ಟ್ ಆಗಿರೋದಿಲ್ಲ. ಇದ್ರ ರ್ಯಾಂಕನ್ನು ನೋಡಿ ನಿಮಗೆ ಯಾವುದರಲ್ಲಿ ಬೆಟರ್ ಸಿಗುತ್ತೆ ಅಂತ ನಮಗೆ ಫಸ್ಟೇ ನಾವು ನಿಮಗೆ ಡಿಸ್ಕಸ್ ಮಾಡಿ ಅದರಲ್ಲಿ ಮುಂದುವರಿಬಹುದು, ಆ ಥರದ ಕೌನ್ಸಿಲಿಂಗಲ್ಲಿ ಮುಂದುವರಿಬಹುದು, ಅಥವಾ ಎರಡರಲ್ಲೂ ಸೈಮಲ್ಟೇನಿಯಸ್ ಆಗಿ ಹೋಗಿ ಯಾವುದೋ ಒಂದು ಕಡೆ ಸೀಟನ್ನು ಆಮೇಲೆ ಬಿಟ್ಕೊಡ್ಬೇಕಾಗಿ ಬರಬಹುದು. ಅದೆಲ್ಲದೂ ನಾವು ನಿಮಗೆ ಒನ್ ಕೌನ್ಸಿಲಿಂಗಲ್ಲಿ ಅಸಿಸ್ಟ್ ಮಾಡ್ತೀವಿ. ನಿಮಗೆ ಬೆಸ್ಟ್ ಪಾಸಿಬಲ್ ಕಾಲೇಜ್ ನಿಮ್ಮ ರ್ಯಾಂಕ್ಗೆ ತಕ್ಕಂತೆ ನಾವು ಮಾಡಿಸಿಕೊಡ್ತೀವಿ. ಸೊ ಹೇಗೆ ಜಾಯ್ನ್ ಆಗಬೇಕು ಅಂದರೆ ಫಿಸಿಕ್ಸ್ ಪೆಪ್ ಟಾಕ್ ಅಂತ ಆ್ಯಪ್ ಇದೆ. ಈ ಆ್ಯಪಿನ ಲಿಂಕನ್ನು ನಾನು ಪಿನ್ಡ್ ಕಮೆಂಟಲ್ಲೂ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಇದನ್ನು ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡ್ಕೋಬೇಕು. ಅದಾದಮೇಲೆ ದ್ರೋಣ 2026 ಅಂತ ಬ್ಯಾಚು ಈ ಆ್ಯಪ್ ಒಳಗಡೆ ಇರುತ್ತೆ. ಅದಕ್ಕೆ ನೀವು ಪೇಮೆಂಟ್ ಮಾಡಿದ ತಕ್ಷಣ ಎನ್ರೋಲ್ಮೆಂಟ್ ಕಂಪ್ಲೀಟ್. ಅಲ್ಲಿಂದ ಮುಂದೆ ನಾವು ಟೇಕ್ ಓವರ್ ಮಾಡಿ ನಿಮಗೆ ನಮ್ಮ ವಾಟ್ಸ್ಆ್ಯಪ್ ಗ್ರೂಪ್ಗೆಲ್ಲ ಆ್ಯಡ್ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ಏನು ಮಾಡಬೇಕು ಅಂತ ಕ್ಲೀನಾಗಿ ಸ್ಟೆಪ್ ವೈಸ್ ಹೇಳ್ಕೊಡ್ತೀವಿ. ಅಡ್ಮಿಷನ್ವರೆಗೂ ನಾವು ನಿಮ್ಮ ಜೊತೆ ಇದ್ದು ನಿಮಗೆ ಹೆಲ್ಪ್ ಮಾಡ್ತೀವಿ ಆಯಿತಾ. ಸೊ ದಿಸ್ ಇಸ್ ಮೈ ಪರ್ಸನಲೈಸ್ಡ್ ಫೋನ್ ನಂಬರ್. ಸೊ ನಿಮಗೆ ಯಾರಿಗೆ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ, ವಿ ವಿಲ್ ಹೆಲ್ಪ್ ಯು ಔಟ್. ಸೊ MSRITದು ನಾನು ಆಲ್ರೆಡಿ ಡೀಟೇಲ್ಡ್ ವಿಡಿಯೋ ಮಾಡಿಬಿಟ್ಟಿದ್ದೀನಿ CET ಮಾಡ್ತಾ, ಈಗ ಮತ್ತೆ ಅದನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಇದು ಅಟೋನಾಮಸ್ ಸ್ಟೇಟಸ್ ಇದೆ ಈ ಕಾಲೇಜ್ಗೆ. ಇದು ನಿಮಗೆ ಟಾಪ್ 3ಯಲ್ಲಿ ಬರುವಂತಹ ಕಾಲೇಜು ಆಯಿತಾ. ಸೊ ನಿಮ್ಮ ಆಪ್ಷನ್ ಎಂಟ್ರಿಲಿ KCET ಥ್ರೂ ಹೋಗ್ತೀರಾ ಅಂದರೆ ಈ ಕಾಲೇಜಿಗೆ ನಿಮಗೆ ಕಾಲೇಜ್ ಕೋಡು E006 ಹಾಕಬೇಕು KCETಲಿ ಆಪ್ಷನ್ ಎಂಟ್ರಿಲಿ. ಅದೇ ಕಾಮೆಟ್ಗೆಲಿ ನಿಮಗೆ E077 ಆಗಿ ಯೂಸ್ ಮಾಡ್ಕೋಬೇಕು, ಓಕೆನಾ. ಸೊ ಲಾಸ್ಟ್ ಇಯರ್ ಪ್ಲೇಸ್ಮೆಂಟ್ಗಳು ನೋಡೋದಾದ್ರೆ ಹೈಯೆಸ್ಟ್ ಪ್ಯಾಕೇಜು 50 lakhs per annum ಇತ್ತು, ಆವ್ರೇಜ್ ಸ್ಯಾಲ್ರಿ ಪ್ಯಾಕೇಜ್ 7.66 lakhs ಇತ್ತು, ಒಟ್ಟು ಜಾಬ್ ಆಫರು 1892 ಬಂದಿತ್ತು ಆ್ಯಂಡ್ 358 ಕಂಪ್ನೀಸ್ ಬಂದಿದೆ. ಸೊ ಇದು ಟಾಪ್ ಕಾಲೇಜ್ ಅಂದರೆ ಆಬ್ವಿಯಸ್ಲಿ ಪ್ಲೇಸ್ಮೆಂಟ್ ವೈಸ್ ಇರೋದಕ್ಕೆ ಟಾಪ್ ಕಾಲೇಜಲ್ಲಿ ಬರೋದು ಆಯಿತಾ. ಈಗ ಕಟ್ ಆಫ್ಸ್ ಕ್ಲೀನಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಒಂದು ನೆನ್ಪಿಟ್ಕೊಳ್ಳಿ ಮಕ್ಕಳೇ, KCETಲಿ ಲೋಯರ್ ಕಟ್ ಆಫ್ ಏನು ಡಿಸ್ಕಸ್ ಮಾಡ್ತೀನಿ, ಇದಕ್ಕೆ ಯಾರ್ಯಾರು ಎಲಿಜಿಬಲ್ ಅಂದರೆ ಜನರಲ್ ಮೆರಿಟ್ 2A, 2B, 3A, 3B ಆ್ಯಂಡ್ ಕ್ಯಾಟಗರಿ 1 ಇಷ್ಟು ಜನಕ್ಕೂ ನಿಮಗೆ ಲೋಯರ್ ಕಟ್ ಆಫ್ಗೆ ಹತ್ತತ್ರನೇ ಕಟ್ ಆಫ್ಸು ಬ್ರಾಂಚ್ ವೈಸ್ ಸಿಗುತ್ತೆ ಆಯಿತಾ. ಈ ಅಪ್ಪರ್ ಕಟ್ ಆಫ್ ಏನಿದೆ ಇದಕ್ಕೆ ನಿಮಗೆ ಮೈನಾರಿಟಿ ಸ್ಟೇಟಸ್ ಇರಬೇಕು, ಜೊತೆಗೆ ರೂರಲ್ ಅಥವಾ ಕನ್ನಡ ಮೀಡಿಯಂ ಕೋಟಾ ಇದ್ದರೆ ಮಾತ್ರ ಇಷ್ಟು ಅಪ್ಪರ್ ಕಟ್ ಆಫ್ ಹೋಗುತ್ತೆ, ಇಲ್ಲ ಅಂದರೆ ಹೋಗೋದಿಲ್ಲ. ಬಟ್ ಕಾಮೆಟ್ಗೆಲಿ ಆ ಥರ ಅಲ್ಲ. ಕಾಮೆಟ್ಗೆಲಿ ಎಲ್ಲರೂ ಜನರಲಲ್ಲಿ ಬರ್ತಾರೆ ಆಯಿತಾ. 371J ಇರೋರು ಮಾತ್ರ ಕಲ್ಯಾಣ ಕರ್ನಾಟಕ ರೀಜನ್ಗೆ ಬಂದು ಅವರಿಗೆ ಈ ಬೆನಿಫಿಟ್ ಸಿಗತ್ತೆ. ಓಕೆ, ಸೊ ಕ್ಲೀನಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ವಿಡಿಯೋನ ಎಂಡ್ವರೆಗೂ ನೋಡಿ. ಮೊದಲಿಗೆ ಏರೋಸ್ಪೇಸ್ CETಲಿ ಕಟ್ ಆಫ್ ನೋಡಿ 5172 ಇಂದ ಹಿಡಿದು 36,514ವರೆಗೂ ನಿಮಗೆ ಕಟ್ ಆಫ್ ಸಿಗ್ತಾ ಇದೆ KCETಲಿ. ಅದೇ ಕಾಮೆಟ್ಗೆಲಿ ಜನರಲ್ ಮೆರಿಟ್ ರೌಂಡಲ್ಲಿ 5552 ಇದೆ ನೋಡಿ. ಇಲ್ಲಿ ಜನರಲ್ಗೂ ಒಂದು 400 ಬೆನಿಫಿಟ್ ಇದೆ, ಕರೆಕ್ಟಾ. ಬಟ್ ಈ 400 ಬೆನಿಫಿಟ್ಟು ವೆನ್ ಯು ಕಂಪೇರ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ 3.2 lakhs ಇನ್ CET ವರ್ಸಸ್ 1.2 lakh 1:3. ಇಲ್ಲಿ 5,000 ತೆಗೆಯೋದು ಕಂಪ್ಯಾರಿಟಿವ್ಲಿ ಈಸಿ ವೆನ್ ಕಂಪೇರ್ಡ್ ಟು CET. ಸೊ ಸ್ಟಿಲ್ 400 ಅಪ್ಪರ್ ಸೈಡೇ ಕಟ್ ಆಫ್ ಆಗಿದೆ. ಅದೇ ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ಸ್ಗೆ ನೋಡಿ 25,650. ನೀವು 371J ನಿಮ್ಗೆ ಅಪ್ಲಿಕಬಲ್ ಆಗಿದ್ದು ನೀವು ಕಾಮೆಟ್ಗೆ ಬರಿತಾ ಇದ್ರೆ ನಿಮಗೆ ಕಾಮೆಟ್ಗೆಲಿ ತುಂಬ ಒಳ್ಳೆ ಕಾಲೇಜ್ ಆಗುತ್ತೆ. ರೌಂಡಿಂದ ರೌಂಡ್ಗೆ ಅಲ್ಲೂ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಸೊ ಕೌನ್ಸಿಲಿಂಗ್ ಅಸಿಸ್ಟೆನ್ಸ್ ತಗೊಳ್ಳಿ, ತುಂಬ ಒಳ್ಳೆ ಕಾಲೇಜ್ ಆಗುತ್ತೆ. ಈ 6,000 rupees ಏನು ನಾವು ಚಾರ್ಜ್ ಮಾಡ್ತೀವಿ ಅದಕ್ಕೆ ತಕ್ಕಂತೆ ನಿಮಗೆ ತುಂಬ ಒಳ್ಳೆ ಕಾಲೇಜ್ ಅಂತೂ ಆಗೇ ಆಗುತ್ತೆ ಆಯಿತಾ. ಸೊ ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ನೋಡೋದಾದರೆ CETಲಿ 2063 ಇಂದ ಹಿಡಿದು
16,320 ತನಕ ಇದೆ. ಅದೇ ಕಾಮೆಟ್ ಕೆ ಜನರಲ್ ರೌಂಡ್ ನೋಡಿ 1,535, ಇಲ್ಲಿ 500 ರ್ಯಾಂಕ್ಸ್ ಕಡಿಮೆ ಆಗಿದೆ. ಯಾಕೆ? MSRIT ಇಸ್ ಇನ್ ಹೈ ಡಿಮ್ಯಾಂಡ್ ಅಲ್ವಾ. ಔಟ್ಸೈಡ್ ಕರ್ನಾಟಕ ಸ್ಟೂಡೆಂಟ್ಸ್ ಏನಿದ್ದಾರೆ, ರೆಸ್ಟ್ ಆಫ್ ಇಂಡಿಯಾ, ಅವರು ಕಾಮೆಟ್ ಕೆ ಬರೀತಾ ಇದ್ದಾರೆ. ಅವ್ರಿಗಿಲ್ಲಿ ಡಿಮ್ಯಾಂಡ್ ತುಂಬಾ ಹೈಪ್ ಆಗಿ ಇಷ್ಟು ಬೇಗ ಕಟ್ ಆಫ್ ನಿಂತೋಗ್ತದೆ ಜನರಲ್ ಮೆರಿಟ್ಗೆ ರೌಂಡ್ 1 ಅಲ್ಲಿ. ಅದೇ ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಹೆಂಗೋ ರಿಸರ್ವ್ಡ್ ಇರುತ್ತೆ. ಸೊ ಅಲ್ಲಿ ನೋಡಿ 7,374, ಆಲ್ಮೋಸ್ಟ್ 5K ಬೆನಿಫಿಟ್ ಸಿಗ್ತಾ ಇದೆ. ಆಯ್ತಾ? ನೆಕ್ಸ್ಟ್ AIML ನೋಡೋಣ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್. CETಲಿ 1910 1910 ಇಂದ ಹಿಡಿದು 29,543 ವರೆಗೂ ಇದೆ. ಅದೇ ಕಾಮೆಟ್ ಕೇಳಿ 1,481, ಅಗೈನ್ ಇಲ್ಲೂ ಅದೇ ಹಣೆ ಬರ, 500 ಲೋಯರ್ಗೆ ಹೋಗ್ಬಿಟ್ಟಿದೆ. ಸೊ ನಮಗೆ ಆಕ್ಚುಲಿ ಇಲ್ಲೇನು ಬೆನಿಫಿಟ್ ಇಲ್ಲ ಕಾಮೆಟ್ ಕೇಳಿ. ಸೊ ಕರ್ನಾಟಕ ಸ್ಟೂಡೆಂಟ್ಸ್ ಯಾರ್ಯಾರು ಇದನ್ನ ಎರಡನ್ನೂ ಬರ್ದಿದ್ದೀರಾ, ನಿಮಗೆ CETಲೂ ಚೆನ್ನಾಗಿದ್ರೆ ಇಟ್ ಇಸ್ ಬೆಟರ್ ಟು ಟೇಕ್ ದ ಸೀಟ್ ಇನ್ CET, ಕಮ್ಮಿ ಫೀಸ್ಗಾಗಿ ಹೋಗುತ್ತೆ. ಇಲ್ಲಿ ನೋಡಿ ಇನ್ನು ಕಟ್ ಆಫ್ ಮೇಲೆ ಹೋಗಿದೆ, ಫೀಸು ಜಾಸ್ತಿ ಇದೆ. ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ಸ್ಗೆ ನೋಡೋದಾದ್ರೆ 5,102, ಆಲ್ಮೋಸ್ಟ್ 3,000 ರ್ಯಾಂಕ್ ಬೆನಿಫಿಟ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಬಯೋಟೆಕ್ನಾಲಜಿ ನೋಡೋಣ, 9,246 ಇಂದ ಹಿಡಿದು 65,247 ವರೆಗೂ CETಲಿ ಫಿಲ್ ಆಗಿದೆ. ಕರೆಕ್ಟ್ ಅಲ್ವಾ? ಅದೇ ಜನರಲ್ ಮೆರಿಟ್ ಕಾಮೆಟ್ ಕೆಗೆ 16,827, ನೋಡಿ ಹತ್ತತ್ರ 7,000 ಬೆನಿಫಿಟ್ ಸಿಗ್ತಾ ಇದೆ ರ್ಯಾಂಕಲ್ಲಿ. ಅದೇ ನೀವು ಕಾಮೆಟ್ ಕೆ ಇದು KKR ನೋಡೋದಾದ್ರೆ 53,468, ಹತ್ತತ್ರ 44,000 ಬೆನಿಫಿಟ್ ಸಿಗ್ತಾ ಇದೆ ರ್ಯಾಂಕಲ್ಲಿ ಕಟ್ ಆಫ್ಗೆ. ಆಯ್ತಾ? ನೆಕ್ಸ್ಟ್ ಕೆಮಿಕಲ್ ಇಂಜಿನಿಯರಿಂಗ್ ನೋಡೋಣ, CETಲಿ 13,325 ಇಂದ ಹಿಡಿದು 73,953 ವರೆಗೂ CETಲಿ ಸಿಕ್ಕಿದೆ. ಅದೇ ಕಾಮೆಟ್ ಕೆ ಜನರಲ್ ಮೆರಿಟ್ಗಲ್ಲಿ 15,712, ಹತ್ತತ್ರ 2,000 ಬೆನಿಫಿಟ್ ಸಿಕ್ಕಿದೆ ಜನರಲ್ ಮೆರಿಟ್ ಹುಡುಗರಿಗೂ. ಆದರೆ ನೀವು ಎಲ್ಲಾದರೂ ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ಸ್ ಆಗಿದ್ರೆ 1,06,769, ಎಂಥ ಸ್ಟೂಡೆಂಟಿಗಾದರೂ ಬರ್ದಿರೋದೇ 1.2 ಲ್ಯಾಕ್ಸು. ಸ್ವಲ್ಪ ಒಂಚೂರು ಚೆನ್ನಾಗಿ ಮಾಡಿದ್ರು ಈ ರ್ಯಾಂಕ್ ಬಂದ್ಬಿಡುತ್ತೆ ಆರಾಮಾಗಿ. ಕೆಮಿಕಲ್ ಇಂಜಿನಿಯರಿಂಗ್ MSRIT ಸಿಕ್ಬಿಡುತ್ತೆ ನಿಮಗೆ. ಆಯ್ತಾ? ಸಿವಿಲ್ ಇಂಜಿನಿಯರಿಂಗ್ ನೋಡೋಣ, 23,457 ಇಂದ ಹಿಡಿದು 1,05,000 ವರೆಗೂ CETಲಿ ಫಿಲ್ ಆಗಿದೆ. ಅದೇ ಕಾಮೆಟ್ ಕೇಳಿ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ ನೋಡಿ, 17,291 ಜನರಲ್ ಮೆರಿಟ್ಗೆ ಸೀಟ್ ಫಿಲ್ ಆಗಿದೆ ರೌಂಡ್ 1 ಅಲ್ಲಿ. ಅದೇ KKRಗೆ 47,056. ಇದಕ್ಕೆ ಕಂಪೇರ್ ಮಾಡಿದ್ರೆ 6,000 ಇಲ್ಲೇ ಬೇಗ ಕಟ್ ಆಗಿಬಿಟ್ಟಿದೆ. ಸೊ ನೀವು ಯಾರಾದರೂ ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಾ ಇದ್ರಿ ಅಂದರೆ ಕಾಮೆಟ್ ಕೇಳಿ ಸೀಟ್ ತಗೋಬೇಡಿ, ತುಂಬ ಕಾಸ್ಟ್ಲಿ, ಸುಮ್ಮನೆ ವೇಸ್ಟ್ ಆಫ್ ಮನಿ. ಇದೆಲ್ಲ ಔಟ್ಸೈಡ್ ಕರ್ನಾಟಕ ಸ್ಟೂಡೆಂಟ್ಸ್ ತಗೊಳ್ಳಿ ಆ ಸೀಟ್ನೆಲ್ಲ. ಆಯ್ತಾ? ಸೊ ನೆಕ್ಸ್ಟ್ CS ವಿತ್ AIML, ಇದಕ್ಕೆ ಕೋರ್ಸ್ ಕೋಡ್ ಚೇಂಜ್ ಇರುತ್ತೆ ಕಣ್ರೋ. ನೀವು ಆಪ್ಷನ್ ಎಂಟ್ರಿಲಿ ಇದಕ್ಕೆ ಬೇರೆ ಕೋರ್ಸ್ ಕೋಡ್ ಇರುತ್ತೆ, ಇದಕ್ಕೆ ಬೇರೆ ಕೋರ್ಸ್ ಕೋಡ್ ಇರುತ್ತೆ. ಬೋತ್ ಆರ್ ನಾಟ್ ಒನ್ ಆ್ಯಂಡ್ ದ ಸೇಮ್, ಸ್ವಲ್ಪ ಚೇಂಜಸ್ ಇದೆ ಅದರಲ್ಲಿ. ಸೊ CETಲಿ ಕಟ್ ಆಫ್ ನೋಡೋದಾದ್ರೆ 1,694 ಇಂದ ಹಿಡಿದು 23,233 ವರೆಗೂ ಇದೆ. ಅದೇ ಕಾಮೆಟ್ ಕೇಳಿ ಅಗೈನ್ ಡ್ಯೂ ಟು ಹೈ ಡಿಮ್ಯಾಂಡ್ 1,134ಗೆ ನಿಂತೋಗಿದೆ. ಅದೇ ಕಲ್ಯಾಣ ಕರ್ನಾಟಕ ಹುಡುಗರಿಗೆ 6,600, ನೋಡಿ ಡಿಫ್ರೆನ್ಸು ಜಂಪು, 5,000 ಬೆನಿಫಿಟ್ ಸಿಗ್ತಾ ಇದೆ. ಕೋರ್ CS ನೋಡಿ, ಇದು ಡಿಮ್ಯಾಂಡ್ ಅಂದರೆ. ಸೊ CETಲಿ 1,100 ಇಂದ 18,292 ವರೆಗೂ ಕಟ್ ಆಫ್ ನಿಂತಿದೆ. ಅದೇ ಕಾಮೆಟ್ ಕೇಳಿ 875, ಅಗೇನ್ 300 ಲಾಸ್ ಆಗ್ತಾ ಇದೆ, 300 ರ್ಯಾಂಕ್ ಅಪ್ಪರ್ ಸೈಡಲ್ಲಿ ಕಟ್ ಆಫ್ ಆಗಿಬಿಟ್ಟಿದೆ. ಅದೇ ಕಲ್ಯಾಣ ಕರ್ನಾಟಕ ಹುಡುಗರಿಗೆ 3,710 ಆರಾಮಾಗಿ 2,500 ಬೆನಿಫಿಟ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿ ನೋಡೋದಾದ್ರೆ CETಲಿ 1,915 ಇಂದ ಹಿಡಿದು 27,664 ವರೆಗೂ ಇದೆ. ಆಯ್ತಾ? ಅದೇ ಕಾಮೆಟ್ ಕೇಳಿ 1,341, ಅಗೈನ್ ಕಾಮೆಟ್ ಕೇಳಿ 600 ರ್ಯಾಂಕ್ ನಮಗೆ ಲಾಸ್ ಆಗ್ತದೆ. ಆದರೆ ಕಲ್ಯಾಣ ಕರ್ನಾಟಕ ಹುಡುಗರಿಗೆ 9,760, ಹತ್ರ 7,000 ಬೆನಿಫಿಟ್ ಅಗೈನ್ ಸಿಕ್ಕಿದೆ. ಆಯ್ತಾ? ನೆಕ್ಸ್ಟ್ ಟ್ರಿಪಲ್ ನೋಡೋಣ. ಟ್ರಿಪಲ್ KCETಲಿ 4,787 ಇಂದ ಹಿಡಿದು 49,709. ಅದೇ ಕಾಮೆಟ್ ಕೇಳಿ 4,111, ಅಗೈನ್ ಇಲ್ಲಿ 700 ಸೀಟು ನಮಗೆ ಲಾಸ್ CET ಹುಡುಗರಿಗೆ. ಬಟ್ ಕಲ್ಯಾಣ ಕರ್ನಾಟಕ ಸ್ಟೂಡೆಂಟ್ಸ್ಗೆ ನೋಡಿ 23,461 ವರೆಗೂ ಸಿಕ್ಕಿದೆ. ಆಯ್ತಾ? ನೆಕ್ಸ್ಟ್ EC, ಇದು ಹೈ ಡಿಮ್ಯಾಂಡ್ ಅಲ್ಲಿರುವಂತಹ ಬ್ರಾಂಚು.
2567 ಇಂದ ಹಿಡಿದು 41,720 MSRIT ಆಗಿದೆ, CET. ಅದೇ ಕಾಮೆಟ್ ಕೇಳಿ ನೋಡಿ 2302 ಹತ್ತತ್ರ 200 ರ್ಯಾಂಕು ಲಾಸ್ ಆಗಿದೆ. ಕಲ್ಯಾಣ ಕರ್ನಾಟಕ ಹುಡುಗರಿಗೆ 14,044 ನೋಡಿ, ಹತ್ತತ್ರ 12,000 ಬೆನಿಫಿಟ್ ಆಯ್ತಾ. ಸೊ ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಶನ್ ನೋಡಿ 5,254 ಇಂದ ಹಿಡಿದು 1,16,285 ಇದೆ. ಈಗ ಕಾಮೆಟ್ಗೆ ಜನರಲ್ ಮೆರಿಟ್ ನೋಡೋದಾದ್ರೆ 4,400 ಹತ್ತತ್ರ 800 ರ್ಯಾಂಕು ಲಾಸ್ ಕಾಮೆಟ್ಗೆ ಹುಡುಗರಿಗೆ. ಆದರೆ ಕಲ್ಯಾಣ ಕರ್ನಾಟಕಕ್ಕೆ 17,212 ಹತ್ತತ್ರ 12,000 ಬೆನಿಫಿಟ್ ಅಂತೂ ಸಿಕ್ಕಿದೆ ಆಯ್ತಾ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ನೋಡಿ 3,720 ಇಂದ ಹಿಡಿದು 49,347 ಇದೆ. ಜನರಲ್ ಮೆರಿಟ್ ಕಾಮೆಟ್ ಕೇಳಿ 3,407 ಹತ್ತತ್ರ 300 ರ್ಯಾಂಕು ಲಾಸ್, ಅಗೈನ್ ಅಪ್ಪರ್ ಸೈಡ್ ಕಟ್ ಆಫ್. ಕಲ್ಯಾಣ ಕರ್ನಾಟಕ ಹುಡುಗರಿಗೆ 7,212 ಇದೇನಿದೆ, ಎರಡು ಸೇಮ್ ಹತ್ತತ್ರ ಬರ್ತಾ ಇದೆಯಲ್ಲ, ಏನೋ ಒಂಚೂರು ಚೇಂಜಸ್ ಇರುತ್ತೆ, ಹತ್ತತ್ರ 700 ಇಷ್ಟೇ ಅಂತಾನೆ ಅನ್ಕೊಳ್ಳಿ. ಸೊ ನಿಮಗೆ ಜಂಪ್ ಎಷ್ಟು ಸಿಗ್ತದೆ, ಆಲ್ಮೋಸ್ಟ್ ಒಂದು 15,000 ಹತ್ತತ್ರನೇ ಇದೆ ಇವೆರಡರದ್ದು ಕಟ್ ಆಫ್. ಸೊ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ನೋಡೋದಾದ್ರೆ 25,294 ಇಂದ ಹಿಡಿದು 79,000 CET ಹೋಗಿತ್ತು. ಜನರಲ್ ಮೆರಿಟ್ ಕಾಮೆಟ್ ಕೇಳಿ 15,512 ಸೊ ಹತ್ತತ್ರ 10,000 ರ್ಯಾಂಕ್ ಲಾಸ್ ಆಗಿದೆ ಕಾಮೆಟ್ ಕೇಳಿ. ಓಕೆ, ಬಟ್ ಕಲ್ಯಾಣ ಕರ್ನಾಟಕ ಹುಡುಗರಿಗೆ ನೋಡಿ 87,404 ಹತ್ತತ್ರ ಆಲ್ಮೋಸ್ಟ್ ಎಂಡಿಂಗ್ ರ್ಯಾಂಕಲ್ಲಿ ಇದ್ರು MSRIT ಆಗ್ಬಿಟ್ಟಿದೆ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಲ್ಲಿ ಆಯ್ತಾ. ನೆಕ್ಸ್ಟ್ ಇನ್ಫಾರ್ಮೇಶನ್ ಸೈನ್ಸ್, ಸೊ 2,473 ಇಂದ ಹಿಡಿದು 79,371 CET ಆಗಿದೆ. ಕಾಮೆಟ್ಗೆ ಜನರಲ್ ರೌಂಡ್ ಅಲ್ಲಿ 1,841 ಇಲ್ಲಿ ಒಂದು 600 ರ್ಯಾಂಕ್ ಲಾಸ್ ಆಗಿದೆ. ಓಕೆ, ಬಟ್ ಕಲ್ಯಾಣ ಕರ್ನಾಟಕ ಹುಡುಗರಿಗೆ 9,350 ಹತ್ತತ್ರ 7K ಬೆನಿಫಿಟ್ ಸಿಕ್ಕಿದೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ CET 8,718 ಇಂದ ಹಿಡಿದು 1,12,719 ಇದೆ. ಕಾಮೆಟ್ಗೆ ಜನರಲ್ ರೌಂಡ್ ಅಲ್ಲಿ 7,930 ಹತ್ತತ್ರ 800 ರ್ಯಾಂಕ್ ಲಾಸ್ ಆಗಿದೆ, ಪರವಾಗಿಲ್ಲ. ಬಟ್ ಕಲ್ಯಾಣ ಕರ್ನಾಟಕ ಹುಡುಗರಿಗೆ 52,550 ಸೊ ಹತ್ತತ್ರ 44,000 ಬೆನಿಫಿಟ್ ಸಿಗ್ತಾ ಇದೆ. ಸೊ ಆಮೇಲೆ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ CET 17,678 ಇಂದ ಹಿಡಿದು 1,08,840 ಇದೆ. ಕಾಮೆಟ್ ಕೇಳಿ ನೋಡಿ 18,766 ಇದೆ. ಸೊ ಹತ್ತತ್ರ 1,100 ರ್ಯಾಂಕ್ ಬೆನಿಫಿಟ್ ಸಿಕ್ಕಿದೆ ಜನರಲ್ ಮೆರಿಟ್ ಹುಡುಗರಿಗೆ. ಅದೇ ಕಲ್ಯಾಣ ಕರ್ನಾಟಕ ಹುಡುಗರಿಗೆ 82,849 ಹತ್ತತ್ರ ಆಲ್ಮೋಸ್ಟ್ ನಿಮ್ಗೆ ಹೆಂಗೆ ಹೇಳೋದು ಒಂದು 65,000 ಬೆನಿಫಿಟ್ ಇದೆ, ಹತ್ತತ್ರ 65,000. ಸೊ ನಿಮಗೆ ಎಲ್ಲ ಕಾಮೆಟ್ ಕೇಳಿ ನೋಡಿ 18,766 ಇದೆ. ಸೊ ಹತ್ತತ್ರ 1,100 ರ್ಯಾಂಕ್ ಬೆನಿಫಿಟ್ ಸಿಕ್ಕಿದೆ ಜನರಲ್ ಮೆರಿಟ್ ಹುಡುಗರಿಗೆ. ಅದೇ ಕಲ್ಯಾಣ ಕರ್ನಾಟಕ ಹುಡುಗರಿಗೆ 82,849 ಹತ್ತತ್ರ ಆಲ್ಮೋಸ್ಟ್ ನಿಮ್ಗೆ ಹೆಂಗೆ ಹೇಳೋದು ಒಂದು 65,000 ಬೆನಿಫಿಟ್ ಇದೆ, ಹತ್ತತ್ರ 65,000. ಸೊ ನಿಮಗೆ ಎಲ್ಲಾದರೂ ಕಾಮೆಟ್ಗೆ ಥ್ರೂ ಸೀಟ್ ತಗೊಳ್ಬೇಕು ಅಂದರೂ ನಮ್ಮ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಿ. ನಿಮಗೆ ತುಂಬ ಒಳ್ಳೆ ಕಾಲೇಜು, ಆಪ್ಷನ್ ಎಂಟ್ರಿ ಗೋಲ್ಡನ್ ಸ್ಟ್ಯಾಂಡರ್ಡ್ ಆಪ್ಷನ್ ಎಂಟ್ರಿ ಮಾಡಿಕೊಡ್ತೀವಿ. ಆ್ಯಂಡ್ ನಿಮ್ಮ ಇಂಟ್ರೆಸ್ಟ್ಗೆ ತಕ್ಕಂತೆ ಇದು ಸಿಕ್ಕಿದೆ ಇದನ್ನು ಕೊಡ್ಸೋಣ ಅಂತಲ್ಲ, ನಿಮಗೆ ಯಾವ ಬ್ರಾಂಚ್ ಬೇಕು ಆ ಬ್ರಾಂಚಲ್ಲಿ ಬೆಸ್ಟ್ ಪ್ರಾಬಬಿಲಿಟಿ ಯಾವುದು, ಅದೇ ಥರನೇ ಕ್ಲೀನಾಗಿ ಆಪ್ಷನ್ ಎಂಟ್ರಿ ಹಾಕಬೇಕು. ಕ್ಲೀನಾಗಿ ಅಸಿಸ್ಟ್ ಮಾಡ್ತೀವಿ. ಒಂದ್ಸತಿ ಆಪ್ಷನ್ ಎಂಟ್ರಿ ಹಾಕಿದ್ರೆ ಪದೇ ಪದೇ ಚೇಂಜ್ ಮಾಡೋದು ಬೇಡ, ಅಷ್ಟು ಕ್ಲೀನಾಗಿ ಮಾಡ್ಕೊಡೋಣ ಆಯ್ತಾ. ಸೊ ಬೆಸ್ಟ್ ಪಾಸಿಬಲ್ ಕಾಲೇಜ್ ಮಾಡಿಸ್ಕೊಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನೆಕ್ಸ್ಟ್ ಯಾವ ಕಾಲೇಜ್ದು ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದೇ ಥರನೇ ನಾವು ವಿಡಿಯೋನ ಮಾಡ್ಕೊಂಡು ಬರ್ತೀನಿ. ತುಂಬ ಎಫರ್ಟ್ ಆಗುತ್ತೆ ಇದೆಲ್ಲದು, ರ್ಯಾಂಕ್ ಎಕ್ಸ್ಟ್ರಾಕ್ಟ್ ಮಾಡಿ ಈ ಥರ ಬ್ಯೂಟಿಫುಲ್ ಪ್ರೆಸೆಂಟೇಷನ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಯಾವುದೋ ಇರೋ ರ್ಯಾಂಕನ್ನೇ ತೋರಿಸ್ಕೊಂಡು ಸುಮ್ಮನೆ ಅದರಲ್ಲೇ ಕಾಗಕ್ಕ ಗುಬ್ಬಕ್ಕನ್ ಕತೆ ಹೇಳ್ತಾ ಇಲ್ಲ, ತುಂಬ ಎಫರ್ಟ್ ಹಾಕಿ ಮಾಡ್ತಾ ಇದ್ದೀವಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I'll meet you guys in the next video. Until then, have a nice day. Bye.